ಎಲ್ರಿಗೂ ನಮಸ್ಕಾರ. ಧ್ರುವತಾರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಕನ್ನಡ ಚಿತ್ರರಂಗದಲ್ಲಿ ಮಿಂಚಿದಂತಹ 1980ರ ದಶಕದಲ್ಲಿ ಹೊಸ ಪರ್ವದೊಂದಿಗೆ ಕನ್ನಡ ಸಿನಿರಂಗಕ್ಕೆ ಕಾಲಿಟ್ಟಂತಹ ಅಭೂತಪೂರ್ವ ಪ್ರತಿಭೆ ನಟಿ ಭವ್ಯಾರವರು. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಟಿ ಭವ್ಯಾರವರ ಜೀವನಕ್ಕೆ ಸಂಬಂಧಪಟ್ಟಂತಹ ಸ್ವಾರಸ್ಯಕರ ಮಾಹಿತಿಯನ್ನ ಹಾಗೂ ಅಣ್ಣವರ ಜೊತೆಗೆ ನಟಿ ಭವ್ಯಾರವರು ಯಾಕೆ ನಟಿಸಲಿಲ್ಲ ಎನ್ನುವಂತಹ ಒಂದು ಪ್ರಶ್ನೆಗೆ ಈ ದಿನ ಉತ್ತರವನ್ನ ತಿಳಿಸ್ಕೊಡ್ತೇನೆ. ಅದಕ್ಕೂ ಮೊದಲು ಧ್ರುವತಾರೆ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸ್ನೇಹಿತರೆ, 1980ರ ದಶಕದಲ್ಲಿ ಮಿಂಚಿನಂತೆ ಕನ್ನಡ ಸಿನಿಮಾಗಳಲ್ಲಿ ಮಿಂಚು ಹರಿಸಿದಂತಹ ನಟಿ ಭವ್ಯಾರವರು ಹುಟ್ಟಿದ್ದು 1963 ಏಪ್ರಿಲ್ ರಂದು. ಹಾಗೂ ಇವರು ಬೆಂಗಳೂರಿನಲ್ಲಿ ಜನಿಸ್ತಾರೆ. ಹಾಗೆ ಇವರು ಮೂಲತಃ ತೆಲುಗು ಮಾತನಾಡುವಂತಹ ಕುಟುಂಬದಲ್ಲಿ ಜನಿಸಿದ್ರು. ಕನ್ನಡ ಇವರಿಗೆ ಜೀವನವನ್ನ ಹಾಗೂ ತಮ್ಮ ಭವಿಷ್ಯವನ್ನ ಕಟ್ಟಿಕೊಡುವಂತಹ ಚಿತ್ರೋದ್ಯಮಕ್ಕೆ ಇವರು ಕಾಲನ್ನ ಇಡ್ತಾರೆ. ಸ್ನೇಹಿತರೆ, 1983ರಲ್ಲಿ ನಟಿ ಭವ್ಯಾರವರು ಪ್ರಥಮ ಬಾರಿಗೆ ಕನ್ನಡ ಚಿತ್ರರಂಗಕ್ಕೆ ಪರಿಚಯಗೊಳ್ತಾರೆ ಪ್ರೇಮ ಪರ್ವ ಎನ್ನುವಂತಹ ಚಿತ್ರದಲ್ಲಿ. ಈ ಒಂದು ಚಿತ್ರವನ್ನ ನಿರ್ದೇಶಿಸಿದವರು ಎಸ್ ಸಿದ್ದಲಿಂಗಯ್ಯ. ಹಾಗೂ ಚಿತ್ರದಲ್ಲಿ ನಾಯಕನಾಗಿ ಅಭಿನಯಿಸಿದ್ದು ಮುರಳಿ ಎನ್ನುವಂತಹ ನವ ನಾಯಕ ನಟ. ಈತ ನಿರ್ದೇಶಕರಾಗಿದ್ದಂತಹ ಎಸ್ ಸಿದ್ದಲಿಂಗಯ್ಯನವರ ಪುತ್ರ. ಅವರಿಗೂ ಕೂಡ ಇದು ಪ್ರಥಮ ಸಿನಿಮಾ. ಈಗಲೂ ಕೂಡ ನೀವು ಮುರಳಿಯವರನ್ನ ಬಹಳಷ್ಟು ಸಿನಿಮಾಗಳಲ್ಲಿ ನೋಡಬಹುದು. ತಮಿಳಿನಲ್ಲಿ ಅತ್ಯಂತ ದೊಡ್ಡ ಖ್ಯಾತಿಯನ್ನ ಪಡೆದಿರುವಂತಹವರು. ಹಾಗೆ ಭವ್ಯಾರವರಿಗೂ ಹಾಗೂ ಮುರಳಿರವರಿಗೂ ಇಬ್ಬರಿಗೂ ಕೂಡ ಮೊದಲ ಸಿನಿಮಾ ಪ್ರೇಮ ಪರ್ವ. ಹಾಗೂ ಈ ಸಿನಿಮಾದ ಮೂಲಕ ನಟಿ ಭವ್ಯಾರವರು ಕನ್ನಡ ಸಿನಿರಂಗಕ್ಕೆ ಪರಿಚಯಗೊಳ್ತಾರೆ. ನಂತರ ಕನ್ನಡದ ಅತ್ಯಂತ ದೊಡ್ಡ ದೊಡ್ಡ ಸ್ಟಾರ್ ನಟರ ಜೊತೆಗೆ ಕಾಣಿಸ್ಕೊಳ್ತಾರೆ. ಅದರಲ್ಲೂ ನಟ ವಿಷ್ಣುವರ್ಧನ್ ರವರೊಂದಿಗಿನ ಇವರ ಕಾಂಬಿನೇಷನ್ ಇಡೀ ಚಿತ್ರರಂಗದಾದ್ಯಂತ ದೊಡ್ಡ ಹೆಸರನ್ನ ಮಾಡುತ್ತೆ. ಹಾಗೆ ವಿಷ್ಣುವರ್ಧನ್, ಅಂಬರೀಶ್, ಶಂಕರ್ ನಾಗ್ ಮುಂತಾದವರೊಂದಿಗೆ ತೆರೆಯನ್ನ ಹಂಚಿಕೊಳ್ತಾರೆ ನಟಿ ಭವ್ಯಾರವರು. ಹಾಗೆ ಇವರ ಆರಂಭಿಕ ಜೀವನದ ಬೆಳವಣಿಗೆಯನ್ನ ನೋಡೋದಾದ್ರೆ, ಮೊದಲ ಸಿನಿಮಾ 1983ರ ಪ್ರೇಮ ಪರ್ವದ ಸಕ್ಸಸ್ನ ನಂತರ ಇವರು ಕಲ್ಲು ವೀಣೆ ನುಡಿಯಿತು ಎನ್ನುವಂತಹ ಸಿನಿಮಾದಲ್ಲಿ ಅದೇ ವರ್ಷ ನಟನೆ ಮಾಡ್ತಾರೆ. ನಂತರ 1984ರಲ್ಲಿ ಬಡ್ಡಿ ಬಂಗಾರಮ್ಮ ಎನ್ನುವಂತಹ ಸಿನಿಮಾ, ಇದು ಕೂಡ ಅವರ ಕೆರಿಯರ್ನ ಮತ್ತೊಂದು ಸಿನಿಮಾ ಅಂತಾನೆ ಹೇಳ್ಬೋದು. ಒಳ್ಳೆಯ ಚಿತ್ರಕಥೆ ಹೊಂದಿರುವಂತಹ ಸಿನಿಮಾದಲ್ಲಿ, ಹಾಗೂ ಈ ಒಂದು ಸಿನಿಮಾದಲ್ಲಿ ಇವರು ಬೇರೆ ರೀತಿಯ ಜಾನರ್ನಲ್ಲಿ ಕಾಣಿಸ್ಕೊಳ್ತಾರೆ. ನಂತರ ಬಂದಂತಹ ಸಿನಿಮಾ 1985ರಲ್ಲಿ ನೀ ಬರೆದ ಕಾದಂಬರಿ. ಈ ಚಿತ್ರದ ನಟನೆಯಿಂದಾಗಿ ಇವರು ಇಡೀ ಕರ್ನಾಟಕ ಮಾತ್ರವಲ್ಲ, ತೆಲುಗು, ತಮಿಳು ಚಿತ್ರರಂಗಕ್ಕೂ ಕೂಡ ಕಾಲನ್ನ ಇಡ್ತಾರೆ. ನೀ ಬರೆದ ಕಾದಂಬರಿ ವಿಷ್ಣುವರ್ಧನ್ ರವರ ಜೊತೆಗೆ ಇವರ ಮೊದಲ ಸಿನಿಮಾ ಆಗಿರುತ್ತೆ. ಹಾಗೆ ಇದು ಇವರ ವೃತ್ತಿ ಜೀವನಕ್ಕೆ ಒಂದಷ್ಟು ಬೂಸ್ಟ್ ನೀಡಿದಂಥದ್ದು. ಹಾಗೆ ಇವರು ದೊಡ್ಡ ಹೆಸರು ಮಾಡೋದಕ್ಕೆ ಕೂಡ ಈ ಸಿನಿಮಾ ಕಾರಣ ಆಗುತ್ತೆ. ಹಾಗೆ ಮುಂದೆ ಯಶಸ್ವಿ ನಟಿಯಾಗಿ ನೀ ಬರೆದ ಕಾದಂಬರಿ ಚಿತ್ರದ ನಂತರ, ಅದರ ಯಶಸ್ಸಿನ ನಂತರ ಕನ್ನಡ ಸಿನಿಮಾ ರಂಗದಲ್ಲಿ ಬೇರೂರಿ ನಿಲ್ತಾರೆ. ಕೃಷ್ಣ ನೀ ಬೇಗನೆ ಬಾರೋ, ಸಂಗ್ರಾಮ, ಅವಳೇ ನನ್ನ ಹೆಂಡತಿ, ರಾವಣ ರಾಜ್ಯದಂತಹ ವಾಣಿಜ್ಯ ಕಮರ್ಷಿಯಲ್ ಯಶಸ್ವಿ ಸಿನಿಮಾಗಳಲ್ಲೂ ಕೂಡ ನಟನೆ ಮಾಡ್ತಾರೆ. ಹಾಗೆ ಇವರು ಕನ್ನಡ ಚಿತ್ರರಂಗದ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ಸಿನಿಮಾ ಮಾಡೋದಕ್ಕೆ ಅಂತ ಹೇಳಿ ಬಹಳ ಆಸಕ್ತಿಯನ್ನು ಕೂಡ ತೋರಿಸಿರ್ತಾರೆ. ಆದ್ರೆ ಇವರಿಗೆ ನಟ ಹಾಗೂ ನಮ್ಮ ಕನ್ನಡದ ಆಸ್ತಿ ಅಣ್ಣವರ ಜೊತೆಗೆ ನಟಿಸೋದಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೆ ಮುಖ್ಯವಾಗಿ ಕಾರಣ ಏನು ಅಂತಂದ್ರೆ, ಪ್ರೇಮಾರವರು ಅಣ್ಣವರಿಗಿಂತ ವಯಸ್ಸಿನಲ್ಲಿ ಬಹಳ ಚಿಕ್ಕವರಾಗಿದ್ರು. ಹಾಗೆ ಪಾರ್ವತಮ್ಮನವರು ಸ್ವತಃ ಈ ನಟಿಯನ್ನ ಅಣ್ಣವರ ಜೊತೆಗೆ ಜೋಡಿಯಾಗಿ ಬೇಡ ಅಂತ ಹೇಳಿ ನಿರಾಕರಣೆಯನ್ನ ಮಾಡಿದ್ರಂತೆ. ಕಾರಣ ಇಷ್ಟೇ, ಅವರು ಸಿನಿಮಾ ರಂಗಕ್ಕೆ ಕಾಲಿಡುವಂತಹ ವೇಳೆಯಲ್ಲಿ ಅವರಿಗೆ 20 ವರ್ಷ ವಯಸ್ಸು. ಹಾಗೆ ಅಂತಹ ಸಮಯದಲ್ಲಿ ಅಣ್ಣ ಅವರಿಗೆ ಆಗಾಗಲೇ 50 ವರ್ಷ ವಯಸ್ಸಾಗಿತ್ತು. ಇಂತಹ ಚಿಕ್ಕ ಅಂದ್ರೆ ಕಡಿಮೆ ಏಜಿನ ಒಬ್ಬ ನಟಿಯನ್ನ ಅಣ್ಣವರೊಂದಿಗೆ ಹಾಕಿಕೊಳ್ಳೋದು ಸರಿಯಲ್ಲ ಅನ್ನೋದು ಪಾರ್ವತಮ್ಮನವರ ಮಾತಾಗಿತ್ತು. ಅಂತೆಯೇ ಆಕೆ ಯುವ ಪಾತ್ರಗಳಲ್ಲಿ ಮಿಂಚಿ ಹೆಸರನ್ನ ಮಾಡಿದಂತಹ ನಟಿ ಅಣ್ಣವರ ಜೊತೆಗೆ ಪ್ರಬುದ್ಧ
ನಟಿಯರು ಬೇಕಿತ್ತು. ಪ್ರಬುದ್ಧತೆ ಅಂತಂದ್ರೆ ಪಾತ್ರದಲ್ಲಿ ಪ್ರಬುದ್ಧತೆ ಅನ್ನೋದು ಬೇಕಾಗಿತ್ತು. ಹಾಗೆ ಅಣ್ಣವರು ಬಹಳಷ್ಟು ಸಾಹಿತ್ಯಾತ್ಮಕ ಹಾಗೂ ಅಂದ್ರೆ ಅವರು ಬಹಳಷ್ಟು ಕಾದಂಬರಿ ಆಧಾರಿತ ಸಿನಿಮಾಗಳು ಮತ್ತು ಐತಿಹಾಸಿಕ ಸಿನಿಮಾಗಳಲ್ಲಿ ಮಾಡ್ತಾ ಇದ್ರು. ಆ ಕಾರಣದಿಂದಾಗಿ ಈ ನಟಿ ಆ ಒಂದು ಕತೆಗೆ ಸೂಕ್ತವಾಗೋಲ್ಲ ಅನ್ನೋ ಕಾರಣದಿಂದಾಗಿ ಅಣ್ಣವರ ಜೊತೆಗೆ ನಟಿಸುವಂತಹ ಅವಕಾಶದಿಂದ ಅವರು ವಂಚಿತರಾಗ್ತಾರೆ. ಹಾಗೆ ಒಂದಷ್ಟು ಸಂದರ್ಶನದಲ್ಲೂ ಕೂಡ ಹೇಳ್ಕೊಂಡಿದ್ದಾರೆ, ಅವರ ಸಿನಿಮಾ ರಂಗದ ಒಂದು ಕೆರಿಯರ್ನಲ್ಲಿ ಬಹಳಷ್ಟು ಜನ ನಟ ಮತ್ತು ನಟಿಯರೊಂದಿಗೆ ಅವರು ತೆರೆಯನ್ನ ಹಂಚಿಕೊಂಡಿದ್ದಾರೆ. ಅದರಲ್ಲೂ ಕೂಡ ವಿಷ್ಣುವರ್ಧನ್ ರವರು ನೀ ಬರೆದ ಕಾದಂಬರಿ ಸಿನಿಮಾವನ್ನ ಮಾಡುವಂತಹ ವೇಳೆಯಲ್ಲಿ ಆ ಒಂದು ಸಿನಿಮಾಗೆ ಆಯ್ಕೆ ಆಗಿರ್ತಾರೆ ಭವ್ಯಾರವರು. ಆದ್ರೆ ವಿಷ್ಣುವರ್ಧನ್ ರವರು ಈ ನಟಿ ಚಿಕ್ಕವರಾದ್ರು, ಈಕೆ ಸಿನಿಮಾಗೆ ಬೇಡವಾಗಿತ್ತೇನೋ ಅಂತ ಹೇಳಿ ನಿರಾಕರಿಸ್ತಾರೆ. ಆದ್ರೆ ಆಕೆಯ ಆಯ್ಕೆ ಆದ ನಂತರ ಆಕೆ ಅಭಿನಯವನ್ನ ನೋಡ್ಬಿಟ್ಟು ಅವರು ಈಕೆಯೇ ಈ ಕತೆಗೆ ಸೂಕ್ತ ಅನ್ನುವಂತಹ ನಿರ್ಧಾರಕ್ಕೂ ಬಂದ್ರಂತೆ. ನಂತರದ ದಿನಗಳಲ್ಲಿ ವಿಷ್ಣುವರ್ಧನ್ ರವರೊಂದಿಗೆ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರೊಟ್ಟಿಗೆ ಇವರು ಸುಮಾರು 15 ಚಿತ್ರಗಳಲ್ಲಿ ಒಟ್ಟಿಗೆ ನಟನೆಯನ್ನ ಮಾಡ್ತಾರೆ. ಹಾಗೂ ಈ ಒಂದು ಜೋಡಿ ಇಡೀ ಕರ್ನಾಟಕದ ಮನೆಗಳಾದ್ಯಂತ ಮನೆ ಮಾತಾಗಿ ಹೋಗುತ್ತೆ. ಹಾಗೆ ಶಂಕರ್ನಾಗ್ ಆಗಿರ್ಬೋದು, ಹಾಗೆ ಅನಂತ್ನಾಗ್ ಆಗಿರ್ಬೋದು, ಇವರೆಲ್ಲರ ಜೊತೆಗೂ ಕೂಡ ತೆರೆ ಹಂಚ್ಕೊಳ್ತಾರೆ. ಆದ್ರೆ ಅಣ್ಣವರ ಜೊತೆಗೆ ಮಾತ್ರ ನಟಿಸುವಂತಹ ಅವಕಾಶ ಇವರಿಗೆ ಬಂದರೂ ಕೂಡ ಅದು ಅವರಿಗೆ ಅವರ ಪಾಲಾಗೋದೇ ಇಲ್ಲ. ಕಾರಣ ಇವರ ವಯಸ್ಸಿನ ಅಂತರ ಹಾಗೂ ಪ್ರಬುದ್ಧತೆ ಪಾತ್ರಗಳು ಬೇಕಾಗಿರುತ್ತೆ, ಪ್ರಬುದ್ಧತೆಯ ನಟಿಯರು ಬೇಕಾಗಿರುತ್ತೆ. ಅಂದ್ರೆ ವಯಸ್ಸಿನಲ್ಲಾಗಿರಬಹುದು, ಹಾಗೆ ಸಿನಿಮಾದ ವಿಚಾರಗಳಲ್ಲಾಗಿರ್ಬೋದು, ಬೇರೆ ಬೇರೆ ರೀತಿಯಾದಂತಹ ಐತಿಹಾಸಿಕ, ಸಾಮಾಜಿಕ, ಕಾದಂಬರಿ ಆಧಾರಿತ ಎಲ್ಲ ಸಿನಿಮಾಗಳನ್ನು ಮಾಡಿರುವಂತಹ ನಟಿಯರನ್ನೇ ಅಣ್ಣವರಿಗೆ ಜೋಡಿಯಾಗಿ ಹುಡುಕ್ತಾ ಇದ್ರು. ಅಂತಹ ಕ್ಷಣದಲ್ಲಿ ಇವರು ಅವರಿಗೆ ನಟಿ ಭವ್ಯಾರವರು ಸೂಕ್ತ ಅಲ್ಲ ಅನ್ನಿಸುತ್ತೆ. ಆದ ಕಾರಣ ಇವರನ್ನ ಕೈಬಿಡಲಾಗುತ್ತೆ. ಈ ರೀತಿಯಾಗಿ ನಟಿ ಭವ್ಯಾರವರು ಅಣ್ಣವರ ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಆಗಲ್ಲ. ಮುಂದೆ 1900 ಅಂದ್ರೆ 90ರ ದಶಕದ ನಂತರ 2002ರಿಂದ ಆಚೆಗೆ ಇವರು ಪೋಷಕ ಪ್ರಧಾನ ಪಾತ್ರಗಳಲ್ಲಿ ಮಿಂಚೋದಕ್ಕೆ ಶುರು ಮಾಡಿದ್ರು. 2002ರಲ್ಲಿ ದರ್ಶನ್ ರವರು ನಟಿಸಿದಂತಹ ಕಿಟ್ಟಿ ಸಿನಿಮಾದಲ್ಲಿ ಇವರು ಅತ್ತಿಗೆಯ ಪಾತ್ರವನ್ನ ನಿಭಾಯಿಸ್ತಾರೆ. ತದನಂತರದ ದಿನಗಳಲ್ಲಿ ಇವರಿಗೆ ಬಂದಂತದ್ದೆಲ್ಲವೂ ಕೂಡ ಈ ರೀತಿಯಾದಂತಹ ಪೋಷಕ ಪ್ರಧಾನ ಪಾತ್ರಗಳೇ ಇವರನ್ನ ಕೈ ಹಿಡಿಯುತ್ತೆ. ಮುಂದಿನ ದಿನಗಳಲ್ಲಿ ಇವರು ಪೋಷಕ ಪ್ರಧಾನ ಪಾತ್ರಗಳ ಜೊತೆಗೆ ಇವರ ಕಲಾ ಪೋಷಣೆಯನ್ನು ಕೂಡ ಮಾಡ್ತಾ ಹೋಗ್ತಾರೆ. ಹಾಗೆ ಇಂದಿಗೂ ಕೂಡ ಇವರು ಚಿರ ಯುವತಿಯಂತೆ ಕಣ್ಗೊಳಿಸ್ತಾರೆ. ಹಾಗೂ ನಟಿ ಭವ್ಯಾರವರು ತಮ್ಮ ಜೀವಿತಾವಧಿಯಲ್ಲಿ ಅಂದ್ರೆ ಇಲ್ಲಿವರೆಗೂ ಏನವರು ಸಿನಿಮಾ ರಂಗಕ್ಕೆ ತಮ್ಮ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ, ಕನ್ನಡ, ತೆಲುಗು, ತಮಿಳು ಸಿನಿಮಾಗಳಲ್ಲೂ ಕೂಡ ಇವರು ಅಭಿನಯಿಸಿದ್ದಾರೆ, ಇನ್ನೂ ಕೂಡ ಅಭಿನಯಿಸ್ತಾ ಇದ್ದಾರೆ. ಹಾಗೆ ಇವರಿಗೆ ಬಹಳಷ್ಟು ಅವಾರ್ಡ್ಗಳು ಕೂಡ, ಪ್ರಶಸ್ತಿಗಳು ಕೂಡ ಬಂದಿದೆ. ರವಿಚಂದ್ರನ್ ರವರ ಈಶ್ವರಿ ಪ್ರೊಡಕ್ಷನ್ ಅಲ್ಲೂ ಕೂಡ ಕೆಲಸವನ್ನ ಮಾಡಿದ್ದಾರೆ. ಹಾಗೂ ಕಲಾತ್ಮಕ ವೈವಿಧ್ಯಮಯ ಪಾತ್ರಗಳ ಮೂಲಕ ರಂಜಿಸಿದ್ದಾರೆ ನಟಿ ಭವ್ಯಾರವರು. ಇದಾಗಿತ್ತು ನಟಿ ಭವ್ಯಾರವರಿಗೆ ಸಂಬಂಧಪಟ್ಟಂತಹ ಮಾಹಿತಿ. ನಿಮಗೂ ನಟಿ ಭವ್ಯಾರವರ ನಟನೆ ಇಷ್ಟ ಆಗಿದ್ರೆ, ನೀವು ಕೂಡ ಅವರ ಅಭಿಮಾನಿಯಾಗಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.